ಈ ದೇಶದಲ್ಲಿ ಯಾರಾದರೂ ಬಿಜೆಪಿಯನ್ನ ಎದುರಿಸಿ ನಿಲ್ಲುವ ತಾಕತ್ ಹೊಂದಿದ್ರೆ ಅದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾತ್ರ ಅಂತ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಬಣ್ಣಿಸಿದ್ದಾರೆ. ಇಡಿ ದಾಳಿಯ ಸಂದರ್ಭದಲ್ಲಿ ಮಮತಾ ಅವರು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದನ್ನು ಉಲ್ಲೇಖಿಸಿ ದೀದಿ ಡೇಟಾ ದರೋಡೆಯನ್ನ ತಡೆದಿದ್ದಾರೆ. ಬಿಜೆಪಿಗೆ ಪೆನ್ ಡ್ರೈವ್ ಕಳೆದುಕೊಂಡ ನೋವು ಇನ್ನೂ ಮರೆತಿಲ್ಲ ಅಂತ ಎಸ್ಪಿ ನಾಯಕ ಲೇವಡಿ ಮಾಡಿದ್ದಾರೆ. ಕಳೆದ 2025ರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ ಬಳಿಕ ಭವಿಷ್ಯದ ಎಲ್ಲಾ ಚುನಾವಣೆಗಳನ್ನು ಮತಪತ್ರದ ಮುಖಾಂತರ ನಡೆಸುವಂತೆ ದೇಶಾದ್ಯಂತ ಅಭಿಯಾನ ಕೈಗೊಳ್ಳುವುದಕ್ಕೆ ಆರ್ಜೆಡಿ ನಿರ್ಧಾರವನ್ನು ಮಾಡಿದೆ. ಆರ್ಜೆಡಿ ಕಾರ್ಯಾಧ್ಯಕ್ಷ ತೇಜಸ್ವಿ ಯಾದವ್ ಭವಿಷ್ಯದ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ಗಳ ಮುಖಾಂತರ ನಡೆಸುವಂತೆ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರುವುದಕ್ಕೆ ದೇಶದಾದ್ಯಂತ ಅಭಿಯಾನವನ್ನು ನಡೆಸಲಾಗುವುದು. ಇದಕ್ಕೆ ಬೆಂಬಲ ನೀಡುವಂತೆ ದೇಶದಾದ್ಯಂತ ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡುವುದಾಗಿ ಹೇಳಿದ್ದಾರೆ. ಕೇರಳದ ತಿರುವನಂತಪುರಂ ಸಂಸದ ಮತ್ತು ಹಿರಿಯ ಕಾಂಗ್ರೆಸ್ನ ನಾಯಕ ಶಶಿ ತರೂರ್ ಸೋನಿಯಾ ಗಾಂಧಿ ನೇತೃತ್ವದ ನಡೆದಂತಹ ಪಕ್ಷದ ಮತ್ತೊಂದು ಉನ್ನತ ಮಟ್ಟದ ಸಭೆಗೆ ಹಾಜರಾಗದೆ ಗೈರಾಗಿದ್ದಾರೆ. ಮುಂದಿನ ವಾರ ಆರಂಭ ಆಗಲಿಕ್ಕಿರುವಂತಹ ಕೇಂದ್ರ ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಯಾಗಿ ಕಾಂಗ್ರೆಸ್ ಕೈಗೊಳ್ಳಬೇಕಾಗಿರುವಂತಹ ನಿಲುವು ಹೋರಾಟದ ಬಗ್ಗೆ ಪಕ್ಷದ ಸಂಸದೀಯ ಮಂಡಳಿ ಅಧ್ಯಕ್ಷ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆಗೆ ಶಶಿ ತರೂರ್ ಗೈರಾಗಿದ್ದಾರೆ. ಕಳೆದ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಎಂಎನ್ಆರ್ಇಜಿಎ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಹೊಸದಾಗಿ ಜಾರಿಗೆ ತಂದ ವಿಬಿಜಿ ರಾಮ್ಜಿ ಕಾನೂನು ಹಿಂಪಡೆಯಲ್ಲ. ಈಗಾಗಲೇ ದೇಶದ ಮುಂದೆ ಇಟ್ಟಿರುವ ಕಾನೂನನ್ನ ರಿವರ್ಸ್ ಗೇರ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸ್ಪಷ್ಟಪಡಿಸಿದ್ದಾರೆ. ಸಂಸತ್ನ ಬಜೆಟ್ ಅಧಿವೇಶನಕ್ಕೂ ಮುನ್ನ ನಡೆದಂತಹ ಸರ್ವಪಕ್ಷಗಳ ಸಭೆಯ ಬಳಿಕ ಮಾತನಾಡಿರುವಂತಹ ಅವರು ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ಹೋಗಲಾಡಿಸುವುದಕ್ಕೆ ಯುಜಿಸಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಹೊಸ ನಿಯಮಗಳನ್ನು ತಂದಿದೆ. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಈ ಕುರಿತು ಮಾತನಾಡಿದಂತಹ ಅವರು ಹೊಸ ನಿಯಮ ಜಾರಿಯಾದರೂ ಯಾರಿಗೂ ತಾರತಮ್ಯವಾಗುವುದಕ್ಕೆ ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ಕಾನೂನು ದುರುಪಯೋಗ ಆಗಲ್ಲ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬದಲಾಗ್ತಾ ಇರುವಂತಹ ಜಾಗತಿಕ ನಿರೀಕ್ಷೆಗಳಿಗೆ ಭಾರತವು ವ್ಯೂಹಾತ್ಮಕ ಅಗತ್ಯವಾಗಿತ್ತು. ಇದರ ಭಾಗವಾಗಿ ದೇಶೀಯ ಆಟೋಮೊಬೈಲ್ ಕ್ಷೇತ್ರವು ನಾಗಾಲೋಟದಲ್ಲಿ ಬೆಳವಣಿಗೆಯನ್ನ ಸಾಗಿಸ್ತಾ ಇದೆ ಅಂತ ಹೇಳಿ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಪುಣೆಯ ಅಂತಾರಾಷ್ಟ್ರೀಯ ಆಟೋಮೋಟಿವ್ ತಂತ್ರಜ್ಞಾನ 2026ರ 3 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು ಸುರಕ್ಷಿತ, ಸುಸ್ಥಿರ ಮತ್ತು ಜಾಗತಿಕ ಸ್ಪರ್ಧಾತ್ಮಕ ಚಲನಶೀಲತೆಯ ಪರಿಹಾರಗಳತ್ತ ಭಾರತದ ಬೆಳವಣಿಗೆ ಮಹತ್ವದ ಮೈಲಿಗಲ್ಲಾಗಿದೆ ಅಂತ ಭಾರತವು ಹಿಂದೂ ರಾಷ್ಟ್ರ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ರು. ಅದು ಸತ್ಯವಾಗಿರುವುದರಿಂದ ಯಾವುದೇ ಸಾಂವಿಧಾನಿಕ ಅನುಮೋದನೆ ಅಗತ್ಯತೆ ಇಲ್ಲ ಅಂತ ಹೇಳಿದ್ರು. ಬಿಹಾರದ ಮುಜಫರ್ಪುರದಲ್ಲಿ ನಡೆದಂತಹ ಸಾಮಾಜಿಕ ಸಾಮರಸ್ಯ ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಭಾಗವತ್, ದೇಶವು ಈಗಾಗಲೇ ಹಿಂದೂ ದೇಶವಾಗಿರುವುದರಿಂದ ಹಿಂದೂ ರಾಷ್ಟ್ರವೆಂದು ಘೋಷಿಸುವ ಅಗತ್ಯತೆ ಇಲ್ಲ ಅಂತ ತಿಳಿಸಿದ್ರು. ಕಳೆದ 4 ದಿನಗಳಿಂದ ಬ್ಯಾಂಕ್ ನೌಕರರು ನಡೆಸಿದಂತಹ ಪ್ರತಿಭಟನೆ ನಿನ್ನೆ ಅಂತ್ಯವಾಗಿದೆ. ವಾರದಲ್ಲಿ 5 ದಿನ ಮಾತ್ರ ಕೆಲಸ, ಇನ್ನೆರಡು ದಿನ ರಜೆಗೆ ಆಗ್ರಹಿಸಿ ಬ್ಯಾಂಕ್ ನೌಕರರು ಮುಷ್ಕರವನ್ನು ನಡೆಸ್ತಾ ಇದ್ರು. ಜನವರಿ 24ರಿಂದ 27ರವರೆಗೆ ಸತತ 4 ದಿನಗಳ ಕಾಲ ಮುಷ್ಕರಕ್ಕೆ ಕರೆ ನೀಡಿದ್ರು. ಮುಷ್ಕರಕ್ಕೆ ಬ್ಯಾಂಕ್ ಸಿಬ್ಬಂದಿ ಕೂಡ ಸಾಥ್ ಕೊಟ್ಟಿದ್ರು. ಇನ್ನು ಎಂದಿನಿಂದ ಯಥಾಪ್ರಕಾರ ಬ್ಯಾಂಕ್ ಓಪನ್ ಮಾಡಲಾಗುತ್ತೆ. ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಭಾರೀ ಹಿಮಪಾತದಿಂದಾಗಿ ಸುಮಾರು 50 ವಿಮಾನಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ 25 ಒಳಬರುವ ಮತ್ತು 25 ಹೊರ ಹೋಗುವ ವಿಮಾನಗಳು ರದ್ದಾಗಿದ್ದು ಪ್ರಯಾಣಿಕರು ತೊಂದರೆಗೆ ಒಳಗಾಗಿದ್ದಾರೆ. ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಮಾಹಿತಿ ಪಡೆಯುವುದಕ್ಕೆ ಸಲಹೆಯನ್ನು ನೀಡಿವೆ. ಮುಂಜಾಗ್ರತಾ ಕ್ರಮವಾಗಿ ವಿಮಾನಯಾನ ಸಂಸ್ಥೆಗಳು ಹೆಚ್ಚಿನ ವಿಮಾನಗಳನ್ನು ರದ್ದುಗೊಳಿಸಿ ಅಂತ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ತಿಳಿಸಿದೆ.
ಆಸಿಡ್ ದಾಳಿ ಪ್ರಕರಣಗಳಲ್ಲಿ ಆರೋಪಿಗಳ ಎಲ್ಲಾ ಆಸ್ತಿಗಳನ್ನು ಹರಾಜು ಹಾಕಿ ಸಂತ್ರಸ್ತರಿಗೆ ಪರಿಹಾರ ನೀಡೋದಕ್ಕೆ ಸಾಧ್ಯವಿಲ್ಲವೇ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದ್ದು, ಸಂತ್ರಸ್ತರಿಗೆ ಜೀವನವನ್ನ ನಡೆಸೋದಕ್ಕೆ ಹೆಚ್ಚಿನ ಆರ್ಥಿಕ ಪರಿಹಾರದ ಅಗತ್ಯತೆ ಇದೆ ಅಂತ ಹೇಳಿದೆ. ಆಸಿಡ್ ದಾಳಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಗಳು ಪರಿಹಾರ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದು, ಸದ್ಯ ನೀಡ್ತಾ ಇರುವಂತಹ 3 ಲಕ್ಷ ರೂಪಾಯಿ ಪರಿಹಾರವು ಅಗತ್ಯ ಚಿಕಿತ್ಸೆ ಮತ್ತು ಜೀವನ ನಡೆಸೋದಕ್ಕೆ ಸಾಲದು. ಈ ರೀತಿಯ ಘೋರ ಅಪರಾಧಗಳನ್ನು ತಡೆಯೋದಕ್ಕೆ ಅತಿ ಕಠಿಣ ಶಿಕ್ಷೆ ಅಗತ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಸಿಆರ್ಪಿಎಫ್ ಯೋಧ ಸೇರಿ 4 ಸಾವನ್ನಪ್ಪಿದ್ದಾರೆ. ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ಶಾರದಾ ಮಾತಾ ಬಳಿ ಖೈರಿ ಪ್ರದೇಶದಲ್ಲಿ ಉಧಂಪುರ ಕಡೆಗೆ ಹೋಗ್ತಾ ಇದ್ದಂತಹ ಒಂದು ಬಸ್ ಅತಿ ವೇಗದಲ್ಲಿ ಚಲಿಸ್ತಾ ಇತ್ತು. ರಸ್ತೆಯಲ್ಲಿ ಚಲಿಸ್ತಾ ಇದ್ದಂತಹ ಮೋಟಾರ್ ಸೈಕಲ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯಿಂದ ಮೋಟಾರ್ ಸೈಕಲ್ ಸವಾರ ಮತ್ತು ಹಿಂಬದಿ ಸವಾರ ಇಬ್ಬರೂ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯ ಭದರ್ವಾ ಕಣಿವೆಯಲ್ಲಿ ಈಗ ಪ್ರಕೃತಿಯ ವೈಭವ ಮೈನವಿರೇಳಿಸ್ತಾ ಇದೆ. ಜನವರಿ ತಿಂಗಳ ಈ ಚಳಿಯಲ್ಲಿ ಅಲ್ಲಿ ಬೀಳ್ತಾ ಇರುವಂತಹ ದಟ್ಟವಾದ ಹಿಮಪಾತವು ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ಹಬ್ಬದ ವಾತಾವರಣ ತಂದಿದೆ. ಮತ್ತೆ ಪ್ರವಾಸಿಗರು ಒಬ್ರಿಗೊಬ್ರು ಹಿಮದ ಉಂಡೆಗಳನ್ನು ಎಸೆಯುತ್ತಾ ಆಡುವುದು ಮತ್ತು ಹಿಮದ ಮೇಲೆ ಜಾರುವ ಮುಖಾಂತರ ಮಕ್ಕಳು ಈ ಕ್ಷಣಗಳನ್ನು ಸಂಭ್ರಮಿಸ್ತಾ ಇದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಆಸ್ಟ್ರೇಲಿಯಾ ಮಾದರಿಯಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ನಿಷೇಧಿಸುವುದಕ್ಕೆ ಗೋವಾ ಸರ್ಕಾರ ಚಿಂತನೆಯನ್ನು ನಡೆಸಿದೆ. 100 ಕೋಟಿಗೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನ ಹೊಂದಿರುವಂತಹ ದೇಶದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಸಾಮಾಜಿಕ ಮಾಧ್ಯಮಗಳ ಬಳಕೆಯ ಕಾರಣವಾಗ್ತಾ ಇರುವ ಬಗ್ಗೆ ಕಳವಳಗಳು ಹೆಚ್ಚುತ್ತಾ ಇರುವ ಕಾರಣ ಆಸ್ಟ್ರೇಲಿಯಾ ಮಾದರಿಯಲ್ಲಿ ಮಕ್ಕಳಿಗೂ ಸಾಮಾಜಿಕ ಮಾಧ್ಯಮ ನಿಷೇಧವನ್ನು ಜಾರಿಗೆ ತರುವುದಕ್ಕೆ ಗೋವಾ ಸರ್ಕಾರ ಮುಂದಾಗಿದೆ.